ಕ್ಷಮಿಸಿ, ಸಮಾಜದಲ್ಲಿ ನಾವೆಲ್ಲ ಉತ್ತಮರು ಅಂತ ಕರ್ಕೊಳ್ತಕ್ಕಂಥ ವ್ಯಕ್ತಿಗಳ ಸಮಾನಕ್ಕೆ ನಾನು ಕೂಡ ಬರಬೇಕು ಅಂತ ಹೇಳಿ ಇಷ್ಟು ವ್ಯಾಸಂಗವನ್ನು ಮಾಡ್ತಾ ಬಂದಿದ್ದೀರಿ. ತುಡಿತಾ ಇತ್ತು ನನಗೆ. ಓದ್ತಾ ಇದ್ದು, ಇನ್ನೊಬ್ರು ಭಾಷಣ ಮಾಡೋದನ್ನ ಕೇಳೋದು, ಅದನ್ನೆಲ್ಲ ಪಟ್ಟಿ ಮಾಡ್ಕೊಳ್ಳೋದು. ನನಗೆ ಇದೆಲ್ಲ ಒಂದ್ಸಾರಿ ಏನಾಯ್ತು ಅಂತೇಳಿ ಹೇಳಬಾರ್ದು, ಹೆಸರು ಹೇಳೋದಿಲ್ಲ. ಒಂದು ಕಡೆ ಆಯಿತು, ನನಗೆ ನಿರೂಪಣೆ ಮಾಡೋಕ್ಕೆ ಕಲಿಸ್ಕೊಡಿ ಅಂತ ಹೇಳಿ. ಅಲ್ಲ, ಒಬ್ಬರ ವೇದಿಕೆ ಆದಮೇಲೆ ಒಂದು ಹೇಳಿಕೊಟ್ಟೆ. ಹೇಳಿದಾಗ ಅವ್ರು ಹೇಳಿದರು, ಇದೆಲ್ಲ ನಿಮಗೆಲ್ಲ ಆಗುವಂಥದ್ದಲ್ಲ ಮಾರೆ ಅಂತೇಳಿ. ಇದೆಲ್ಲ ನಿಮಗೆಲ್ಲ ಆಗುವಂಥದ್ದಲ್ಲ, ಅದು ಇಂಥ ವರ್ಗದವರು ತಿಂದುಂಡು ತೇಗಿದಾಗ ಅವರ ಹಣೆಯಿಂದ ಬಿದ್ದ ಬೆವರ ಹಣೆ ಭೂಮಿಗೆ ಬಿದ್ದಾಗ ಭೂಮಿ ಸುಭಿಕ್ಷೆ. ಅದು ಸಂಸ್ಕೃತವನ್ನು ಹೇಳುವಾಗ ಇಂಥವರೇ ಆಗಬೇಕು, ಅದೆಲ್ಲ ಹೇಳಲಿಕ್ಕಿಲ್ಲ, ನೀವೆಲ್ಲ ಮಾತಾಡಲಿಕ್ಕಿಲ್ಲ ಅಂತ ಹೇಳ್ತಾರೆ. ಆಯ್ತಾ, ಒಪ್ಕೊಂಡೆ ನಾನು. ಒಂದು ದೊಡ್ಡ ದಶಮಾನೋತ್ಸವದ ಅಲ್ಲ, ಅವಾಗ ಒಪ್ಕೊಂಡೆ ನಾನು. ಒಪ್ಕೊಂಡಾದ ನಂತರ ಅದು ವಿಧೇಯತೆ ನನ್ನ ತಂದೆ ಕಲಿಸ್ಕೊಟ್ಟಿದ್ದಾರೆ, ಒಪ್ಕೊಂಡೆ. ಆಮೇಲೆ ಅಲ್ಲಿ ಆವಾಗ ಈ ಸ್ಮರಣಿಕೆಗಳು ಬರುವ ಕಾಲ, ಆ ಸಂದರ್ಭದಲ್ಲಿ ಕೊಟ್ಟಾಗ ಇವರಿಗೆ ಕೊಟ್ಟರು, ಯಾರು ಹೇಳಿದರು, ಅವರು ದೊಡ್ಡ ನಿರೂಪಕರು, ಅವ್ರಿಗೆ ಕೊಟ್ಟರು. ಮರುದಿವಸ ಯಾರು ಹೇಳಿದರು, ನಿಮಗೊಂದು ಸ್ಮರಣಿಕೆ ಕೊಟ್ಟಿದ್ವಲ್ಲ ನೀವು, ನನಗೆ ಎಲ್ಲಿ ನಾನೇನು ಆವಾಗ ಅನೌನ್ಸ್ ಮಾಡಿದೆ, ಇವರು ಊಟಕ್ಕೆ ಹೋಗಿ ಸಾಲಾಗಿ ನಿಲ್ಲಿ, ಪ್ರಸಾದಕ್ಕೆ ಬನ್ನಿ, ಇದೆಲ್ಲ ನಾನು ಮಾಡಲಿಕ್ಕೆ, ವೇದಿಕೆ ದೊಡ್ಡ ಸಮಾರಂಭದವರು. ಮತ್ತು ವಿಸರ್ಜನೆ ಆಗುವಲ್ಲಿವರೆಗೆ ನಾನು ಒಬ್ಬ ಇಡಲಿಕ್ಕೆ, ಅವರು ಅಷ್ಟು ಕೊಟ್ಟಿದ್ದಾರೆ, ಇವರು ಇಷ್ಟು ಕೊಟ್ಟಿದ್ದಾರೆ, ಅವರು ಸಹಕಾರ ಮಾಡಿದೆ, ಇದೆಲ್ಲ ನಿಮಗೂ ಅವ್ರ ಹತ್ರ ವೇದಿಕೆಯಲ್ಲಿ ಕೊಡ್ಲಿಕ್ಕೆ ಹೇಳಿದೆ. ನಿಮ್ಗೆ ಕೊಡಲಿಲ್ವಾ? ಇಲ್ಲ, ಇಲ್ಲಿ ನೋವಾಯಿತು ನನಗೆ. ಒಂದು ವೇದಿಕೆಯಲ್ಲಿ ಕೊಡ್ತಾಯಿದ್ರೆ ನಾನು ಹೆಗಲಲ್ಲಿ ತಲೆಯಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದೆಯಲ್ಲ ಅಂತ. ಆವಾಗ ಯಾರೋ ಒಬ್ಬರು ಹೇಳಿದರು, ಪುಣ್ಯಾತ್ಮರು, ಓದಬೇಕು ಮಾರೆ. ಸೀದಾ ಹೋಗಿ ಮಂಗಳೂರಿಗೆ ಇದ್ದ ಹಣದಲ್ಲಿ ಬಸ್ಸಲ್ಲಿ ಹೋಗಿ ಅಲ್ಲಿ ಒಂದು ಪುಸ್ತಕಾಲಯಕ್ಕೆ ಹೋಗಿ, ಏನು ಪುಸ್ತಕ ಅಂತೇಳಿ ತಗೊಳ್ಳಿಕ್ಕೆ ಹಣ ಇಲ್ಲ, ಅಲ್ಲಿ ಒಮ್ಮೆ ಈಚೆ ಪುಸ್ತಕ ಓದೋದು, ಒಮ್ಮೆ ಈಚೆ ಪುಸ್ತಕ ಓದೋದು, ಒಮ್ಮೆ ಆಚೆ ಪುಸ್ತಕ ಓದೋದು, ಈಚೆ ಬರೀಲಿಕ್ಕೆ ಕಾಗದ ಇಲ್ಲ. ಓದಿದೆ, ಮತ್ತೆ ದುಡಿದು ತೆಗೆದ ಹಣದಲ್ಲಿ ಮತ್ತೆ ಅದೇ ಅಂಗಡಿಗೆ ಹೋಗಿ ಪುನಃ ಪುಸ್ತಕ ತಗೊಂಡೆ, ಓದೋದು. ಕಾಳಿದಾಸನ ಕನ್ನಡ ಅನುವಾದದ ಕೃತಿಗಳನ್ನು ತೆಗೆದುಕೊಂಡು, ಉಪಮೆಗಳನ್ನು ತೆಗೆದುಕೊಂಡು, ಇದನ್ನೆಲ್ಲ ಪಟ್ಟಿ ಮಾಡಿಕೊಂಡು, ಆಮೇಲೆ ಎಲ್ಲಿ ಅವಕಾಶ ಯಾರು ಇಲ್ಲ ಅಂತಂದರೆ ನಾನೇ ಹೋಗಿ ನಾನು ಮಾಡ್ತೇನೆ, ಮಾಡ್ತೀಯ ಮಾಡಿ, ಒಳ್ಳೆಯದಾಗ್ತದೆ, ನೀನು ಮಾಡು ನಿನ್ನ ಅವಕಾಶ ಸಿಕ್ತು ನನಗೆ ತುಂಬ. ಆಮೇಲೆ ಹೆಚ್ಚಾಗಿ ನಾನು ಎಲ್ಲ ಸಂಘಟನೆ ನಾನೇ ನಿರೂಪಣೆ ಮಾಡಿಕೊಂಡು ನಾನು ಅದರಲ್ಲಿ ಪ್ರಬುದ್ಧತೆ ಆಯಿತು. ಎಲ್ಲರೂ ಹೇಳಿದರು, ನಿನ್ನ ಕನ್ನಡಕ್ಕಿಂತ ತುಳು ಚಂದ ಉಂಟು ಮಾರೆ, ತುಳು ಚಂದ ಉಂಟು, ತುಳುವಲ್ಲಿ ಮಾತಾಡು ಅಂತೇಳಿ. ನನ್ನ ತುಳು ಜನರಿಗೆ ಬಹಳ ಪ್ರೀತಿ ಆಯಿತು. ಬಹಳ ಪ್ರೀತಿ ಆಯ್ತು ಅಂತ ಹೇಳಿದ್ರೆ ಬಹಳ ಪ್ರೀತಿ ಆಯಿತು, ಎಲ್ಲರೂ ಮೆಚ್ಕೊಂಡ್ರು. ಎಲ್ಲಿವರೆಗೆ ಇದು ನನ್ನನ್ನು ಕೊಂಡೋಯ್ತು ಅಂತ ಹೇಳಿದರೆ, ವಿಶ್ವ ತುಳು ಸಮ್ಮೇಳನದಲ್ಲಿ ನಾನು ಉಪನ್ಯಾಸ ಮಾಡಿ ದುಬೈಯಲ್ಲಿ ನಡೆದ, ಅಲ್ಲಿ ಪೂಜ್ಯ ಹೆಗಡೆಯವರೆಲ್ಲ ಸನ್ಮಾನ ಮಾಡಿ ಆದ ನಂತರ, ಅವರೆಲ್ಲ ದೊಡ್ಡ ಸನ್ಮಾನ ಮಾಡಿ ಆದ ನಂತರ ಅವರು ಹೇಳಿದರು, ವಿಶ್ವ ತುಳು ಸಮ್ಮೇಳನದ ಸವ್ಯಸಾಚಿ ಅಂತ ಬಿರುದು ಕೊಟ್ಟು ಸನ್ಮಾನ ಮಾಡಿದರು ನನಗೆ. ಆಯಿತಾ, ಗೌರವ ಕೊಟ್ಟು ನನ್ನ ಎಲ್ಲರೂ ಅಪ್ಪಿಕೊಂಡ್ರು. ಕೊನೆಗೆ ಕೇಳೋದು, ನೀವು ಬ್ರಾಹ್ಮ್ರ? ಅಲ್ಲ, ನಾನು ಇವರು. ಅಲ್ಲ, ನನ್ನ ಸಂಸ್ಕೃತ ಶ್ಲೋಕಗಳನ್ನು ಹೇಳುವಂಥದ್ದು ನೋಡು, ಅದರ ತಾತ್ಪರ್ಯಗಳನ್ನು, ನನಗೆ ಅದು ಹುಚ್ಚು. ಯಾವುದೇ ಒಂದು ಶ್ಲೋಕದ ತಾತ್ಪರ್ಯವನ್ನು ಶುದ್ಧ ತುಳುವಿನಲ್ಲಿ ಬಿಡಿಸಿಡುವಂಥದ್ದು. ಆಯಿತಾ, ಇದೆಲ್ಲ ನನಗೆ ಹುಚ್ಚು. ನಾನು ಆಮೇಲೆ ಎಲ್ಲಿವರೆಗೆ ಬಂತು ಅಂತ ಹೇಳಿದರೆ, ಭಾಷಣಕ್ಕೆ ಅವಕಾಶ ಸಿಕ್ತು. ನಂದೊಂದು ಗುಣ ಅಂತ ಹೇಳಿದರೆ, ನೀನು ಭಾಷಣ ಮಾಡ್ತೀಯಾ? ಆಯಿತು ಮಾಡ್ತೇನೆ. ಆಯಿತು ಮಾಡ್ತೇನೆ. ತಾಳಮದ್ದಳೆ ಕೂತ್ಕೊ, ಆಯಿತು ಮಾಡ್ತೇನೆ. ಏನು ಗೊತ್ತಿಲ್ಲ, ಸ್ಟಡಿ ಮಾಡೋದು, ಆ ರಾತ್ರಿ ಮಲಗಲಿಕ್ಕಿಲ್ಲ, ಓದೋದು, ಹೋಗೋದು, ಸೋತೆ, ಗೆದ್ದೆ ಅಂತೇಳಿ ಎಲ್ಲದಲ್ಲಿ ಮಾಡೋದು. ಆಯಿತಾ, ಎಲ್ಲದರಲ್ಲಿ ನಾನು ಮಾಡಿಕೊಂಡು ಬಂದದ್ದು ಇಲ್ಲಿ ಈ ಹಂತಕ್ಕೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಒಂದು ಸಾರಿ ನಮ್ಮ ಟಿ ವಿಯವರು ಕರೆದರು. ನಮ್ಮ ಟಿ ವಿ ಅಂತ ಹೇಳಿದರೆ ನನಗೆ ಅದು ಏನು ಹೇಳ್ತಾರೆ, ಅದು ನನ್ನ ಬೆಳವಣಿಗೆಗೆ ಒಂದು ದೊಡ್ಡ ಅನುಗ್ರಹದ ನೆರಳು ಕೊಟ್ಟ ಒಂದು ಟಿ ವಿ. ಅದು ಶಿವಶರಣ್ ಶೆಟ್ಟರು, ಗುರುಕಿರಣ್ ಅವರ ತಮ್ಮ, ಅವರ ಟಿ ವಿ. ಒಂದು ಸಾರಿ ನನ್ನನ್ನು ಕರೆದರು, ಇದು ದೈವದ ಇದು ಕಾರ್ಯಕ್ರಮ ಮಾಡ್ತೀರಾ, ಒಂದು ಸಂದರ್ಶನ ಕರೆದರು. ಅದರಲ್ಲಿ ನಂದು ಜನರು ಲೈಕ್ ಮಾಡಿದರು. ಒಂದು ಸಾರಿ ಏನಾಯಿತು ಅಂತ ಹೇಳಿದರೆ, ಇಲ್ಲಿ ಏರ್ ಕ್ರ್ಯಾಶ್ ಆಯಿತು. ಏರ್ ಕ್ರ್ಯಾಶ್ ಆದಾಗ ನಿಮ್ಗೆ ಗೊತ್ತಿರ್ಬೋದು, ಬಜ್ಪೆ ಪಕ್ಕದ್ದು ಏರ್ ಕ್ರ್ಯಾಶ್ ಆದಾಗ ಅಲ್ಲಿ ದೈವ ನುಡಿ ಕೊಡ್ತು, ಇದಕ್ಕೆ ಕಾರಣ ನಾನು ಅಂತ ಹೇಳಿದ್ದಕ್ಕೆ ಎಲ್ಲ ಮಾಧ್ಯಮಗಳಲ್ಲಿ ಕೆಟ್ಟದಾಗಿ ಬಂತು.
ದೈವ ನರ್ತಕ ಯಾರು? ಅದೊಂದು ಪಾತ್ರೆ ಬೇರೆ ಅಲ್ಲಿನ ಪಾತ್ರೆ ಕೊಟ್ಟದ್ದು. ಅದು ನನ್ನ ಶಾಪದಿಂದ ಅಂತ ಹೇಳಿದರೆ ಅಲ್ಲಿ ಅದು ಮೊದಲು ದೈವದ ತಾಣ ಆಗಿತ್ತು, ಅಲ್ಲೇ ಇದಾಗಿತ್ತು, ಅದು ಪರಿಹಾರ ಮಾಡಲಿ ಅಂಥದ್ದು ಆಯಿತು ಅಂತ ಅಲ್ಲಿ ಬಂತು. ಎಲ್ಲ ಮಾಧ್ಯಮಗಳಲ್ಲಿ ಹಾಗೆ ಮಾಡೋದು ಹೀಗೆ ಮಾಡೋದು ಅಂತ ಕಟ್ಟಕಡೆಗೆ ನಮ್ಮ ನವೀನ್ ಶೆಟ್ಟಿ ಎಮ್ಮೆಮಾರ್ ಅಂತೇಳಿ ಅಲ್ಲಿ ಅವರು ಕೂಡ ನಿರ್ಬೇಕರು ದಯಾನಂದಣ್ಣ ಇದಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕಲ್ಲ, ಏನು ಮಾಡೋದು, ಇದರ ಬಗ್ಗೆ ಒಬ್ಬರು ದೂರ್ತಾರೆ ಅಂತ ಹೇಳಿದ್ರೆ ಅದು ಸತ್ಯ ಅಂತ ತೋರಿಸ್ಬೇಕಲ್ಲ ನಾವು. ಏನು ಮಾಡೋಣ ನಾವು ಮಾಡೋಣ ದೈವದ ಕಾರ್ಯಕ್ರಮ ಆಯಿತು. ಹಾಗಾದರೆ ಹೆಸರು ನಾನೇ ಕೊಟ್ಟೆ, ದೈವದ ನಡೆ ಅಂತ ಮಾಡಿ ಅಂತ. ಎಲ್ಲಿವರೆಗೆ ಅದು ಪ್ರಖ್ಯಾತಿ ಆಯಿತು ಅಂತ ಹೇಳಿದರೆ ದೈವದ ನಡೆಗೆ ನಂಬರ್ 1 ಕಾರ್ಯಕ್ರಮ ಅಂತ ನಮ್ಮ ಟಿ ವಿಯಲ್ಲಿ ದೈವದ ನಡೆ ಅಂತ ಆಯಿತು, ಚಾವಡಿ ಅಂತ ಆಯಿತು ಕಾರ್ಯಕ್ರಮ ನಂದು. ಅದು ದೈವದ ನಿಯಮಗಳ ವಿವರಣೆಯನ್ನು ಕೊಡುವಂಥದ್ದಾಯಿತು. ಆಮೇಲೆ ಲಾಕ್ಡೌನ್ ಸಂದರ್ಭದಲ್ಲಿ ನಂದು ದೈವದ ಕಲಾ ಅನ್ನುವಂಥ ಕಾರ್ಯಕ್ರಮಕ್ಕೆ ಅದು ಬಯಲು ವಿಶ್ವವಿದ್ಯಾನಿಲಯ ಅಂತ ಹೆಸರು ಬಂತದಕ್ಕೆ. ಅಷ್ಟು ಮಾಹಿತಿ ನಿಮಗೆ ದೈವಗಳ ಯಾವುದೇ ಮಾಹಿತಿ ಅದರಲ್ಲಿ ನೀವು ನಮ್ಮ ಟಿ ವಿ ದೈವದ ಕಲಾ ಅಂತ ಮಾಡಿದರೆ ಅದರಲ್ಲಿ ಸಿಗುತ್ತೆ ನಿಮಗೆ. ಹೈಯೆಸ್ಟ್ ವ್ಯೂಸ್ ಆಗಿರುವಂಥ ಒಂದು ನನ್ನ ಕಾರ್ಯಕ್ರಮ. ಅದಕ್ಕಿಂತ ಅದರ ಮಧ್ಯೆ ನಾನು ಆರ್ಜೆ ಶಿಲ್ಪ ನನ್ನ ಮರೀಲಿಕ್ಕಿಲ್ಲ. ನನ್ನ ಸೊಸೆಯಾಗಿ ಒಂದು ಸಾರಿ ಪರಿಚಯ ಇಲ್ಲ, ಒಂದು ಸಾರಿ ನನ್ನ ಇದೇ ಮನೆಗೆ ಬೆಳಗ್ಗೆ ಬಂದು ಸರ್ ನಾನು 92.7 ಬಿಗ್ FM ಇಂದ ಬಂದದ್ದು. ಹೌದಾ? ಆವಾಗ ನಾನು ಸ್ವಲ್ಪ ಗಟ್ಟಿಯಾಗಿದ್ದೆ. ನಾನು ಸಂಸ್ಕೃತಿಯನ್ನು ಮೀರಿ ಮಾತಾಡೋದಕ್ಕೆ, ನನಗೆ ಕೆಟ್ಟದ್ದು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ FM ಅಲ್ಲಿ ನೀವು ಒಂದು ಬರಬೇಕು, ಗೆಸ್ಟ್ ಆಗಿ ಬರಬೇಕು ಅಂತೇಳಿ. ಅದೆಲ್ಲ ನನಗೆ ಆಗೋದಿಲ್ಲ. ಯಾಕಂದರೆ ಕೇಳಿದ್ದೇನೆ ನಿಮ್ದು ಅದು ಸಖತ್ ಹಾಟು ಮಗ, ಅದೆಲ್ಲ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ನಾನು ಬರೋದಿಲ್ಲ. ಇಲ್ಲ ಸರ್, ನೀವು ವೀರೇಂದ್ರ ಹೆಗ್ಡೆ ಅವರಿದ್ದು ಸ್ವಾಮಿಗಳದಲ್ಲಿ ಇದು ಹಾಕ್ಕೊಂಡು ನಾವು ಬೆಳಗ್ಗೆ ಬಿಡ್ತಾಯಿದ್ದೇವೆ. ನಾವು ಇದರಲ್ಲಿ ಯೂಟ್ಯೂಬಲ್ಲಿ ಇದರಲ್ಲಿ ಸೋಷಿಯಲ್ ಮೀಡಿಯಾ ಹೋಗಿದಾಗ ಅದು ತುಳುವಿಗೆ ನೀವೆಂತ ಆಯಿತು, ನೀವು ಒಂದು ಲೋಕಲ್ ಲ್ಯಾಂಗ್ವೇಜ್ ಬರಬೇಕು ಅಂತೇಳಿ ಕಟ್ಟ ಕಡೆಗೆ ಕಂಡೀಷನ್ ಮಾಡಿದೆ. ನಾನು ಬರ್ತೇನೆ, ನನಗೆ ಅದು ಎಡಿಟಿಂಗ್ ಎಲ್ಲ ಏನು ಗೊತ್ತಿಲ್ಲ, ಅದೆಲ್ಲ ನಾವು ಜನರಿದ್ದಾರೆ ಸರ್. ಮತ್ತು ನಾನು ಬರುವಾಗ ಸ್ಟುಡಿಯೋ ನನಗೆ ಬಿಟ್ಟು ಕೊಡಬೇಕು ಅದು ಹೇಳಿದೆ ಅಂತ ಹೇಳಿದ್ರೆ ನನಗೆ ಕೆಲವು ಸಮಸ್ಯೆ ಆದದ್ದನ್ನು ಎಲ್ಲ ಮಾಡ್ತೇವೆ ಸರ್. ಆಯಿತು ಅಂತ ಹೇಳಿತು ಪಾಪ ಆ ಮಗು. ಆಯಿತಾ, ಹೋದಾಗ ಅದಕ್ಕೆ ಅಗ್ರಿಮೆಂಟು ಎಷ್ಟು ಸಂಭಾವನೆ ಇದೆಲ್ಲ ಮಾತಾಡಿದರು. ಎಲ್ಲಿವರೆಗೆ ಅದು ಪ್ರಖ್ಯಾತಿ ಆಯಿತು ಅಂತ ಹೇಳಿದರೆ ಅದು ಬಳ್ಳಿ ಬೊಳ್ಪು ಅಂತ ಹೆಸರು ಕೂಡ ನಾನೇ ಕೊಟ್ಟದ್ದು. ಬೆಳ್ಳಿ ಬೆಳಗು ಕನ್ನಡದಲ್ಲಿ ಅದು ಬಳ್ಳಿ ಬೊಳ್ಪು ಅಂತೇಳಿ ಎಲ್ಲಿವರೆಗೆ ಅದು ಪ್ರಖ್ಯಾತಿ ಅಂತ ಅದು ನಂಬರ್ 1 ಚಾನಲ್ ಅಂತ ಹೆಸರಾಯಿತು ಅದಕ್ಕೆ. ಬೆಳಗ್ಗೆ 5 ರಿಂದ 8 ಗಂಟೆ ತನಕ ನಡೆದಿದ್ದ ಕಾರ್ಯಕ್ರಮ ಅದು. 3 ಗಂಟೆಯಲ್ಲಿ ನಾನು 9 ಲಿಂಕ್ ನಂದದು 1.5 ನಿಮಿಷದ್ದು ಅದು ಹೇಳಿಕೊಂಡು 92.7 ಬಿಗ್ FM ಬಳ್ಳಿ ಬೊಳ್ಪು ಕಾರ್ಯಕ್ರಮಗೂ ನಿಖಲ ಮೋಕೆದ ತುಳುವ ಬಳ್ಳಿ ದಯಾನಂದ ಕತ್ತಲ್ ಸರ್ ಯಾನಕ್ಲನ್ನು ಮೋಕಡಿಗೆ ಕೊಂದುಲ್ಲೆ ಇನಿ ಆಟಿಡು ರಡ್ಡು ಬೋವು ನಂದು ಆಷಾಢದಲ್ಲಿ ಆಟಿಡು ರಡ್ಡು ಬೋಪ ನಾನು ಸೋಮವಾರ ದಿನ ಇಂಚಿನ ನಕ್ಷತ್ರ ಇಂಚಿನ ಎಲ್ಲ ಇಂಥದ್ದನ್ನೆಲ್ಲ ಹೇಳಿ ನಾವು ಬೆಳಗ್ಗೆ ಬೇಗ ಹೇಳಬೇಕು. ಯಾಕೆ ಹೇಳಬೇಕು? ಯೋಗ ಧ್ಯಾನ ಪ್ರಾಣಾಯಾಮವನ್ನು ಮಾಡಬೇಕು, ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಶರೀರ ಮಾಧ್ಯಮ ಕಲಧರ್ಮ ಸಾಧನ, ಶರೀರ ಮಾಧ್ಯಮ ಇದ್ದರೆ ಮಾತ್ರ ಎಲ್ಲದು ಅಂಥೇಳಿ ಒಳ್ಳೆ ಚಿಂತನೆ. ಬೆಳಗ್ಗೆದ್ದು ಯಾವುದೇ ಕೆಟ್ಟ ಚಿಂತನೆ ಮಾಡ್ಕೊಳ್ಳಬೇಡಿ. ನೆಮ್ಮದಿಯಿಂದ ಮನೆಯಿಂದ ಹೊರಗೆ ಹೋಗಿ ನೆಮ್ಮದಿಯಿಂದ ಒಳಗೆ ಬರ್ತೀರಿ. ಯಾವುದೇ ಕಾರಣ ಕೋಪ ಮಾಡ್ಕೊಳ್ಳಬೇಡಿ, ಸಮಾಧಾನ ಚಿತ್ತದಿಂದಿರಿ ಅಂಥೇಳಿ ಇಂಥದ್ದನ್ನೆಲ್ಲ ಹೇಳುವಂಥದ್ದು. ಇನ್ನೊಂದು ಅದಾಯಿತು. ಒಂದ ಕಡೆ ಸ್ವಲ್ಪ ಸಮಯದ ನಂತರ ಮತ್ತೆ ಬರ್ತೇನೆ, ಕೇಳ್ತಾ ಇರಿ ಭಕ್ತಿಗೀತೆಯನ್ನು ಅಂತೇಳಿ. ಅದ ನಂತರ ಒಂದು 2 ಭಕ್ತಿಗೀತೆಯಾಗಿ ಪುನಃ 1 ಸ್ಲಾಟ್, ಹೀಗೆ 9 ಸ್ಲಾಟ್ ಇದು ಮಾಡಿ 1.5 ನಿಮಿಷದ್ದು ಆಯಿತಾ. ಅದರಿಂದ ನಾನೊಂದು ಕಾರು ಅಂತ ತಗೊಂಡಿದ್ದಿದ್ರೆ 92.7 ಬಿಗ್ FMಗೆ ಬಂದ ನಂತರ 5 ವರ್ಷ ನನಗೆ ಹೆಸರು ಕೊಡ್ತು. 5 ವರ್ಷ ಆಯ್ತು. 5 ವರ್ಷ ಮಾಡಿದೆ ನಾನು. 5 ವರ್ಷ ಸೇವೆ ಮಾಡಿದೆ. ಎಲ್ಲರ ಮನಗಿತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಬ್ರಾಹ್ಮಣರು ಅವರ ಮನೆಯವರು ಮಾತೆಯರು, ಬ್ರಾಹ್ಮಣ ಮಾತೆಯರು ಎಲ್ಲಿ ಹೋದರು ನಿಮ್ಮೊಂದು ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮ ನನಗೆ ಬೆಳಗ್ಗೆದ ಅಮೃತ ಸವಿದಾಗಿ ಆಗ್ತದೆ. ನನಗೆ ಇವಾಗಲೂ ನನಗೆ ಯಾರು ಇದೆ ಅಂತ ಹೇಳಿದರೆ ಸಮಾಜದಲ್ಲಿ ಒಬ್ಬ ವಿದ್ಯೆಯಿಂದ ಸಾಧಿಸಿದರೆ ಎಲ್ಲೂ ಕೂಡ ಗೌರವ ಸಿಗ್ತದೆ. ಸಂಸ್ಕಾರ, ಆಚಾರ, ಜ್ಞಾನ ಇದರಿಂದ ಏನೂ ಸಾಧಿಸಲಿಕ್ಕೆ ಆಗ್ತದೆ. ಒಂದು ಚಿಕ್ಕ ಉದಾಹರಣೆ ಅಂತ ಹೇಳಿದರೆ ಒಂದು ಸಾರಿ ಅದೇ ಕಾರಲ್ಲಿ ನಾನು ಉಡುಪಿಯಿಂದ ಮಂಗಳೂರಿಗೆ ಬರೋದು. ನನಗೆ ಅರ್ಜೆಂಟು 10 ಶೀಟ್ ಬೇಕು, 1 ಕ್ಲಿಪ್ ಬೇಕು, 1-2 ಪೆನ್ನು ಬೇಕು, ಮತ್ತು ಮಾರ್ಕರ್ ಬೇಕು ಅಂಥೇಳಿ ಸುರತ್ಕಲಲ್ಲಿ ನಿಲ್ಲಿಸಿದೆ. ಒಂದು ರಸ್ತೆ ದಾಟಿ ಗೋವಿಂದಾಸ್ ಕಾಲೋನಿ ಅಪೋಸಿಟ್ ರಸ್ತೆ ದಾಟಿ ಒಂದು ಅಂಗಡಿಗೆ ಹೋದೆ.
ಅಲ್ಲಿ ಫಾರಿನಿಂದ ಬಂದ ಒಬ್ಬ ವ್ಯಕ್ತಿ ಅಂತ ಇಲ್ಲಿನವರೇ ಫಾರಿನಲ್ಲಿದ್ದದ್ದು ಒಂದು ಅಂಗಡಿ ಮಾಡಿ ಹೆಂಡತಿ ನೋಟ್ರಿ ವಕೀಲರು ಒಂದು ಅಂಗಡಿ ಎಲ್ಲ ಇದರದ್ದು ಮಾಡ್ಕೊಂಡಿದ್ರು. ನಾನೆಲ್ಲ ತಗೊಂಡೆ, ಎಲ್ಲ ತಗೊಂಡೆ. ಬಿಲ್ಲೊಂದು ನನ್ನ ಲೆಕ್ಕದಲ್ಲಿ ಒಂದು 70 ರೂಪಾಯಿ 50 ರೂಪಾಯಿ ಆಗಿರ್ಬೋದು. ಅಲ್ಲ, ನಾನು ಒಂದು ಬಂಡ್ಲು ತಗೊಂಡಿದ್ದೆ, ಒಂದು 100 ರೂಪಾಯಿ ಚಿಲ್ಲರೆ ಆಗಿತ್ತು. ನಾನು ಹಣ ಕೊಡಲಿ, ಶಶಿ ನಿಮ್ಮಿಂದ ಹಣ ಬೇಡ ಸರ್ ಅಂತ ಹೇಳಿದರು. ಯಾಕೆ ಹೇಳಿದೆ? ನಾವೆಲ್ಲ ನಿಮ್ಮ ಅಭಿಮಾನಿಗಳು, ಅದು ಅಭಿಮಾನ ಬೇರೆ, ನಿಮ್ಮ ವ್ಯಾಪಾರ ಬೇರೆ, ನೀವು ಅದು ತಗೊಳ್ಳೇಬೇಕು, ತಗೊಳ್ಳದಿದ್ದರೆ ಅಭಿಮಾನಕ್ಕೆ ಭಂಗ ಆಗ್ತದೆ ಅಂತ ಹೇಳಿದೆ. ಆಯಿತು, ಅಲ್ಲ ಅದೊಂದು 70 ರೂಪಾಯಿದಷ್ಟೇ ಆಯಿತು ಅಂತ ಹೇಳಿದೆ. ಹಾಗಾದರೆ ನಾವೊಂದು ಪ್ರೀತಿಯನ್ನು ಕೊಟ್ಟೊಂದು ಪೆನ್ ಸ್ವೀಕಾರ ಮಾಡ್ತೀರಾ ಸರ್ ಅಂತ ಕೇಳಿದರು. ಆಯಿತು ಅಂತ ಹೇಳಿದೆ. ಕೊಟ್ಟರು, ಪೆನ್ ಕೊಟ್ಟರು. ನಾನು ಅರ್ಜೆಂಟ್ ಇದ್ದೆ, ಅದಂದ್ಕೊಂಡು ರೋಡ್ ಕ್ರಾಸ್ ಮಾಡಿದೆ, ಕಾರಲ್ಲಿ ಕೂತ್ಕೊ, ಅದು ಯೂ ಟರ್ನ್ ಆಗಿ ಬರಬೇಕಲ್ಲ, ಕಾರಲ್ಲಿ ಕೂತೆ ಸ್ವಲ್ಪ ಮುಂದೆ ಹೋಗುವಾಗ ನೆಕ್ಸ್ಟ್ ಕಾಲೇಜ್ ಹತ್ರ ಹೋಗಿ ಏನೋ ನನ್ನ ಮನಸ್ಸಿಗೆ ಒಳ್ಳೆಯಿತು. ಪೆನ್ ಕೊಟ್ರಲ್ಲ, ನೋಡೋಣ ಅಂತೇಳಿ ಪೆನ್ ಬಿಡಿಸ್ತೀನಿ, ನೋಡ್ತೇನೆ. ನನ್ನ ಲೆಕ್ಕದಲ್ಲಿ ಅದು 600 ರೂಪಾಯಿ 700 ರೂಪಾಯಿ ಪೆನ್ನದು. ಪಾರ್ಕರ್ ಪೆನ್. ಹಾಂ, ನನಗೆ ಆವಾಗ ಸ್ಟೇರಿಂಗಿಗೆ ತಲೆ ಇಟ್ಟು 3 ನಿಮಿಷ ಕೂಗಿದೆ ನಾನು. ನನಗೆ ಪ್ರೈಮರಿಯಲ್ಲಿ ಬಳಪದ ಸ್ಲೇಟು, ಬರೀಲಿಕ್ಕೆ ಬಳಪ ಇಲ್ಲ. ಕಿಟಕಿಯ ಹಿಂದಿಂದ ನಾನು ಹೋಗೋದು, ಒಡೆದ ಬಳಪವನ್ನು ಹಿಡ್ಕೊಂಡು ಬಂದು ಕೈ ಅಡ್ಡ ಇಟ್ಟು ಬರೀತಾ ಇದ್ದೆ ನಾನು. ಸುಂಕದಗಟ್ಟೆ ಕಾಲೇಜಿಗೆ ಹೋಗುವಾಗ, ಹೈಸ್ಕೂಲಿಗೆ ಹೋಗುವಾಗ ಪೆನ್ ಇಲ್ಲ ಪರೀಕ್ಷೆ ಬರೆಯೋಕ್ಕೆ. ಬೆಳಗ್ಗೆ ಬೇಗ ಶಾಲೆಗೆ ಹೋಗೋದು, ಮಕ್ಕಳೆಲ್ಲ ಬರೋದಕ್ಕಿಂತ ಮೊದಲು ಕಿಟಕಿ ಹಿಂಭಾಗದಲ್ಲಿರೋ ರಿಫಿಲ್ಗಳನ್ನು ಕಲೆಕ್ಟ್ ಮಾಡೋದು. ಹಾಂ, ಅದನ್ನು ಕಲೆಕ್ಟ್ ಮಾಡೋದು. ಚಿಮಿನಿ ದೀಪಕ್ಕೆ ಅದನ್ನು ಹಿಡ್ಕೊಂಡು ಅದು ಇಳೀತದಲ್ಲ, ಹೀಗೆ ಹೇಗೆ ಹೇಗೆ ಮಾಡೋದು, ಅದು ಇಳೀತದಲ್ಲ, ತನ್ನಿಲ್ಲ, ಅದನ್ನು ಕಟ್ಟಿಡೋದು, ಒಂದೊಂದೇ ತಗೋ ಕೈ ಅಡ್ಡ ಇಟ್ಟು ಬರೆಯೋದು, ರಿಫಿಲ್ ಕಡ್ಡಿಯಿಂದ ಬರೆಯೋದು. ಒಂದು ಸಾರಿ ಒಂದು ಟೀಚರ್, ಹೆಸರು ಬೇಡ, ನಾನು ಹೀಗೆ ಕೈ ಹಿಡಿದಕ್ಕೆ ಕೈಗೆ ಒಂದು ತಪ್ಪ ಬಡಿದರು. ಕಣ್ಣಲ್ಲಿ ನೀರು ಬಂದು, ನಾನು ಆಗಲೇ ಭಾವಕ ನೀರು ಬಂತು ನನಗೆ. ಇವರು ಕೈ ತೆಗೆದು ನೋಡಿದಾಗ ರಿಫಿಲು. ಅವರು ಕೂಗಿದ್ರು ಸುಲೋಚನಾ ಟೀಚರ್ ಅಂತೇಳಿ. ಇವಾಗಲೂ ಭಾರಿ ಪ್ರೀತಿ ಇದ್ದಾರೆ ಅವರು ಕೂಗಿದ್ರು ನನಗೆ. ಅವರಿಗೂ ಬೇಸರ ಆಯಿತು. ಮತ್ತು ನನ್ನ ನಪ್ಪಿ, ನನಗೆ ಒಂದು ತಾಯಿಗಿಂತಲೂ ಸ್ವಲ್ಪ ಪ್ರಾಯದವರು, ನನಗೆ ಬಹಳ ಪ್ರೀತಿಯಿಂದ ಅಪ್ಪಿಕೊಂಡ್ರು, ಹೇಳಿದರು, ಪೆನ್ ಕೊಟ್ಟರು. ಹೇಳೋದು ನನಗೆ ನೆನಪು, ಅದು ನೆನಪಾಯಿತು ನನಗೆ. ಸರಸ್ವತಿ ಒಂದು ಒಲಿದ್ರೆ ಎಲ್ಲ ಬರುತ್ತೆ. ಇದಕ್ಕೆಲ್ಲ ಕಾರಣ ಸರಸ್ವತಿ. ತಲೆಯಿಂದ ಎಲ್ಲ ಇಳಿಸಿದ್ದು ನಾನು ಅಲ್ಲಿ. ಇಂಥ ಎಲ್ಲ ಒಂದು ಘಟನೆಗಳುಂಟಲ್ಲ, ಇದೆಲ್ಲ ನಾನು ಹೇಳೋದು ಯಾಕಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಬಡತನ ಶಾಪ ಅಲ್ಲ, ಅದೊಂದು ವರ. ಸಾಧಿಸಬೇಕು ನಾವು ಬದುಕಲ್ಲಿ ಏನಂತ ನಾವು ತೋರಿಸಬೇಕು, ತೊಂದರೆ ಮಾಡಿ ಅಲ್ಲ ಸಾಧನೆ ಅಂತ. ಸರ್, ಒಂದು ಪ್ರಶ್ನೆ ಇದೆ. ಕರಾವಳಿಯ ಜಾನಪದ ಕಲೆಗಳು ಅಂದರೆ ಇಲ್ಲಿ ವಿಶೇಷವಾಗಿ ನಾವು ಕಾಣೋ ಥರ ಈಗ ಜಾನಪದ ಮೂಲದ ಧಾರ್ಮಿಕ ಆಚರಣೆ, ದೈವಾರಾಧನೆ ಅಂತ ತಿಳಿಸಿದ್ರೆ, ಅದು ಹೊರತುಪಡಿಸಿ ಈ ಭಾಗದಲ್ಲಿ ನಾವು ಯಕ್ಷಗಾನ ಕಾಣ್ತೇವೆ ಪ್ರಮುಖವಾಗಿ. ಆಮೇಲೆ ಪಾರ್ಧನಗಳನ್ನ ನೋಡ್ತೇವೆ, ಹುಲಿವೇಷ ನೋಡ್ತೇವೆ, ಕಂಗೀಲು, ಕರಂಗೋಳು, ಚಿನ್ನುನಳಿಕೆ, ಮಾದಿರ, ದುಡಿ ಕುಣಿತ, ಇಲ್ಲ ತುಂಬ ಆಟಿಕಳಂಜ, ತುಂಬ ಜನಪದ ನೃತ್ಯ ಪ್ರಕಾರಗಳಿದ್ದಾವೆ. ಇದ್ರ ಬಗ್ಗೆ ಎಲ್ಲ ತಮ್ಮ ಒಂದು ದೃಷ್ಟಿ ಹೇಗೆ ಹರಿಸಿದ್ರಿ ಅಂತ? ಇದು ಎಲ್ಲದರ ಬಗ್ಗೆ ಅದಕ್ಕೆ ಅದರದ್ದೇ ಆದ ಜನಾಂಗ ಇದೆ. ಆ ಒಬ್ರು ಮಾಡೋದ ಇನ್ನೊಬ್ರು ಮಾಡೋ ಹಂಗಿಲ್ಲ, ಆ ರೀತಿ ಇದೆ. ಆದರೆ ಅದು ಪ್ರದರ್ಶನ ಕಲೆನೇ, ಅದೆಲ್ಲ ಇದು ಇಲ್ಲ. ಅದಕ್ಕೆ ಸಾಂಪ್ರದಾಯಿಕ ಚೌಕಟ್ಟು ಇದ್ರೂ ಕೂಡ ಅದಕ್ಕೆ ಸರ್ಟೇನ್ ಲಿಮಿಟೇಷನ್ಸ್ ಇದೆ, ದೊಡ್ಡ ಇದಿಲ್ಲ, ಇದಿದೆ. ಅದೆಲ್ಲ ಮಾಡುವ, ಕಂಗೀಲು ಮಾಡ್ಬೋದು, ಕರಂಗೋಲು ಮಾಡ್ಬೋದು, ದುಡಿ ಕುಣಿತ ಮಾಡ್ಬೋದು. ಆದರೆ ಅದರ ಆಚಾರವನ್ನು ಬಿಟ್ಟು ಕೂಡ ಮೈಸೂರಲ್ಲಿ ಮಾಡ್ಬೋದು, ಬೆಂಗಳೂರಲ್ಲಿ ಮಾಡ್ಬೋದು, ದೆಹಲಿಯಲ್ಲಿ ಮಾಡ್ಬೋದು. ಅದರದಿಂದ ಆಚಾರ ಅಂತಿದ್ದು ಅದನ್ನು ಬಿಟ್ಟು ಮಾಡೋಂಗಿಲ್ಲ. ಮಾಡಿದರೆ ಅವರಿಗೆ ನೋವಾಗುತ್ತೆ, ಅದೊಂದು ಸಂಪ್ರದಾಯ ತಪ್ಪಿದಾಗೆ ಆಗುತ್ತೆ. ಅಂಥದ್ದಲ್ಲಿ ಇದೆ. ಇವಾಗ ಆಟಿಕಳಂಜ ಎಂಥ ಅದ್ಭುತ ಅಂತ ಹೇಳಿದರೆ, ನನಗೆ ಅದನ್ನು ಸಂಶೋಧನೆ ಮಾಡುವಂಥದ್ದು ಅಭ್ಯಾಸ. ಯಾಕೆ ಆಟಿಕಳಂಜ ಅಂದರೆ ಏನು? ತುಳುನಾಡಿನ ಜನಪದ ನೃತ್ಯದಲ್ಲಿ ಆಟಿಕಳಂಜ ಅಂದ್ರೆ ಆಷಾಢ ತಿಂಗಳಲ್ಲಿ ಕಳಂಜ ಬರುವಂಥದ್ದು. ಕಳಂಜ ಅಂತ ಹೇಳಿದರೆ ಒಂದು ದೈವದ ಸ್ವರೂಪ, ದೈವದ ವೇಷವನ್ನು ಮಗುವಿಗೆ ತೊಡಿಸಿ ಬರುವಂಥದ್ದು. ಅದು ದೈವ ಅಲ್ಲ, ದೈವದ ವೇಷ ದೈವ ಅಲ್ಲ.
ನನಗೆ ಅದು ಆಯಿತು. ದೈವ ಅಲ್ಲ, ದೈವದ ವೇಷ ಯಾಕೆ ಯಾಕೆ ಮನೆ ಮನೆಗೆ ಬರ್ತಾರೆ? ಅದ್ಭುತ ವಿಷಯ ಅದರಲ್ಲಿ, ಅದ್ಭುತ ಅಂತೇಳಿದ್ರೆ ಅದ್ಭುತ. ಏನು ಅಂತ ಹೇಳಿದರೆ, ನಮ್ಮಲ್ಲಿ ಹತ್ತನಾವಜೆ ಅಂತೇಳಿದರೆ ಆಷಾಢದ ಮುಂಚಿನ ತಿಂಗಳು ಅದು ಬರುವಂಥದ್ದು. ನಮ್ಮ ಇದರಲ್ಲಿ ಬೇಷ ಅಂತ ಬರ್ತದೆ. ಪಗ್ಗು ಅಂತ ಹೇಳಿದರೆ ಏಪ್ರಿಲ್ ಸಂಕ್ರಾಂತಿಯ ನಂತರ ನಮಗೆ ಪಗ್ಗು, ಹೊಸ ವರ್ಷ ಪ್ರಥಮ ತಿಂಗಳು. ಏಪ್ರಿಲ್ ತಿಂಗಳ ನಂತರ ಪ್ರಥಮ ತಿಂಗಳು, ನನಗೆ ಏಪ್ರಿಲ್ ನಂತರ ಬರುವಂಥದ್ದು ಸಂಕ್ರಾಂತಿ ನಂತರ ಪಗ್ಗು. ಮೇ ಸಂಕ್ರಾಂತಿಯ ನಂತರ ಬೇಷ. ಮೇ ಸಂಕ್ರಾಂತಿ ಕಳೆದ 10 ದಿವಸದ ನಂತರ ಹತ್ತನಾವಜೆ. ಅದ ನಂತರ ಯಾವುದೇ ಧ್ವಜಾರೋಹಣದ್ದು ಬಂಡಿ ಉತ್ಸವದ ಜಾತ್ರೆ ತುಳುನಾಡಿನಲ್ಲಿ ಮಾಡಂಗಿಲ್ಲ. ಯಾಕಂತ ಹೇಳಿದರೆ ಪಗ್ಗು, ಬೇಷ, ಕಾರ್ತೆಲ್, ಆಟಿ ಅಂತೇಳಿ 4 ತಿಂಗಳು ಪ್ರಥಮ ಕೃಷಿಗೆ ಮನಸ್ಸು ಕೊಡಲಿಕ್ಕೆ, ತಾನು ಕೊಡಲಿಕ್ಕೆ. ಆದ್ದರಿಂದ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು, ಕೃಷಿಯೇ ಸರ್ವಶ್ರೇಷ್ಠ. ಆದದ್ರಿಂದ ಕೃಷಿಗೆ ಒತ್ತು ಕೊಡುವ ಉದ್ದೇಶದಿಂದ ಯಾವುದೇ ಜಾತ್ರೆ ಉತ್ಸವ ಹತ್ತನಾವಜೆ ನಂತರ ಇಲ್ಲ. ಆಯಿತಾ? ಅದ ನಂತರ ಈ ಆಷಾಢ ತಿಂಗಳಿಗೆ ಪಗ್ಗು, ಬೇಷ, ಕಾರ್ತಿಕ 3 ತಿಂಗಳಲ್ಲಿ ಕೃಷಿ ಆಯಿತು. ಅದಕ್ಕೆ ಎನ್ನೆಲು ಬೆಳೆ ಅಂತ ಹೇಳ್ತಾರೆ, ಅದು ಆಯಿತು. ಆಷಾಢ ತಿಂಗಳು ವಿಶ್ರಾಂತಿ ತಿಂಗಳು, ಊಟಕ್ಕೆ ಗತಿ ಇಲ್ಲ ಆ ಸಂದರ್ಭದಲ್ಲಿ. ಅಂದರೆ ಜಾತ್ರೆ ಉತ್ಸವ ಮದುವೆ ಎಲ್ಲ ಗಮ್ಮತ್ತಿಗೆಲ್ಲ ಖಾಲಿ ಆಗಿರ್ತದೆ ಅಟ್ಟದಲ್ಲಿದ್ದದ್ದು. ಆವಾಗ ಜೋರು ಮಳೆ, ಈಗಿನ ಹಾಗೆ ಮದ್ದು ಮೂಲಿಗೆ ವ್ಯವಸ್ಥೆ ಇಲ್ಲ ಆವಾಗ, ಈಗ ಆಸ್ಪತ್ರೆಗಳಿಲ್ಲ, ಸಮಸ್ಯೆಗಳು ಜೋರು, ರೋಗಗಳು ಬರುವಂಥದ್ದು ಜೋರು. ಈ ಸಂದರ್ಭದಲ್ಲಿ ಆಷಾಢ ತಿಂಗಳು ಪೂರ್ತಿ ದೈವಾರಾಧನೆಗೆ ಬೀಗ, ಅದು ಹಿರಿಯರಿಗೆ ಮೀಸಲು. ಈಗ ಭೂತಾರಾಧನೆ ಬರ್ತದೆ. ಭೂತ ಅಂತ ಹೇಳಿದರೆ ನಮ್ಮ ಹಿರಿಯರು, ನಮ್ಮ ಕಳೆದವರು. ಒಬ್ಬ ವ್ಯಕ್ತಿ ತೀರ್ಕೊಂಡು 13 ದಿವಸದಲ್ಲಿ ಆತನಿಗೆ ಶ್ರಾದ್ದ ಮಾಡುವ ಪದ್ಧತಿ ನಮ್ಮದು. 11, 13, 16. ಅದರ ನಂತರ ಅಂತ ಹೇಳಿದರೆ 3ರಲ್ಲಿ ಸುಟ್ಟಾದಮೇಲೆ ಅದು ಬೂದಿಯನ್ನು ರಾಶಿ ಮಾಡಿ ಅಲ್ಲಿ ಒಂದು ಸ್ಮಶಾನದ ತುಳಸಿ ಇಡಲಿಕ್ಕೆ ಉಂಟು. ಅಲ್ಲಿಂದ ಮನೆಯಲ್ಲಿ ನೀರು ತಂದು ಮುರಿಯ ಇಡುವುದಂಥ ಪದ್ಧತಿ ಇದೆ. ಅವರ ಶ್ರದ್ಧಾಂಜಲಿ ಸಮರ್ಪಣೆ 11 ದಿವಸಗಳವರೆಗೆ ನಡೀಲಿಕ್ಕಿದೆ. ಆ ಮದುವೆ ಶ್ರಾದ್ದದ ದಿವಸ ಊರಿನ ಮಡಿವಾಳ ಪುರೋಹಿತರು ಬಂದು ಅದು ತಲಿಪು ಮಾಡುವಂಥದ್ದು, ಪ್ರೋಕ್ಷಣೆ ಮಾಡುವಂಥದ್ದು, ನೀರು ಕುಂಟದಿಂದ ನೀರಿನ ಬಟ್ಟೆಯನ್ನು ಇಡುವಂಥದ್ದು. ಇಲ್ಲಿ ಧೂಪೆ ಅಂತಿದೆ, ಯಾವುದು ಮಸನದ ತುಳಸಿ, ಅಲ್ಲಿ ಚಪ್ಪೆ ಕಬ್ಬಿದೆ, ಅದನ್ನು ಕಟ್ಟಿ ತುಂಬ ಸಂಸ್ಕಾರಗಳಿದ್ದ. ಇದೆಲ್ಲ ಕರ್ಮಾಂಗ ಆದ ನಂತರ ಇಲ್ಲಿ ಸತ್ತ ತಕ್ಷಣ ಕಾಲೆ ಅಂತ ಆಗುವಂಥದ್ದು. ಕಾಲೆ ಅಂತ ಹೇಳಿದರೆ